ರಾಜ್ಯದ ಜನರೇ ಹುಷಾರ್ ಹುಷಾರ್ ಹುಷಾರ್. ಕಾದ ಬಾಣಲಿಯಂತಾಗಿದೆ ಕರ್ನಾಟಕದ ಚಿರಾಪುಂಜಿ. ಆಗುಂಬೆಗೆ ಪ್ರವಾಸಕ್ಕೆ ಹೋಗೋ ಜನರೇ ಹುಷಾರಾಗಿರಿ. ಆಗುಂಬೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗೋ ಜಾಗನೇ ಅದು. ಈಗ ಆಗುಂಬೆಯಲ್ಲೇ ಬಿಸಿಲಿನ ರಣ ತಾಂಡವ ಆಡ್ತಾ ಇದೆ. ಬೇಸಿಗೆ ಆರಂಭದಲ್ಲೇ ಆಗುಂಬೆಯಲ್ಲಿ ಬಿಸಿಲಿನ ತಾಪಕ್ಕೆ ಬೆಂದು ಹೋಗ್ತಿದ್ದಾರೆ ಜನ. ಬಿಸಿಲಿನ ಬೇಗೆಗೆ ಉರಿ ಉರಿ ಎನ್ನುತ್ತಿರುವಂತಹ ಆಗುಂಬೆ ಜನರು. ಬಿಸಿಲಿನ ಕಿರಣ ನೆತ್ತಿಗೆ ಬಡದ್ರೆ ಸಾಕು ಕಾದ ಕುಲುಮೆಯಂತಾಗುತ್ತೆ ತಲೆ. ಆ ಮಟ್ಟಕ್ಕೆ ಬಿಸಿಲಿನ ರಣಭೀಕರತೆ, ಭೀಮಾಗಾತ್ರದಲ್ಲಿ ಆ ಒಂದು ಬಿಸಿಲಿನ ಕಿರಣದ ಶಾಖ ನಿಜಕ್ಕೂ ಕೂಡ ಕಾದ ಕುಲುಮೆಯಂತಾಗಿದೆ ಆಗುಂಬೆ ಎನ್ನುವಂಥದ್ದು. ಬಿಸಿಲಿನ ಬೇಗೆಗೆ ಉರಿ ಉರಿ ಎನ್ನುತ್ತಿರುವಂಥ ಆಗುಂಬೆ ಜನರು. ಸೊ ಈ ಒಂದು ವಿಚಾರದಲ್ಲಿ ರಾಜ್ಯದ ಜನ ಹುಷಾರಾಗಿರಿ ಎನ್ನುವಂಥದ್ದು. ಇನ್ನು ಆಗುಂಬೆಯಲ್ಲಿ ಕಾದ ಬಾಣಲಿ ಅಂತಾದಂತಹ ಕರ್ನಾಟಕದ ಚಿರಾಪುಂಜಿ ಅಂತ ಕರೀತಾರೆ ಆಗುಂಬೆಯನ್ನು. ಮಳೆಯಾಗೋದು ಕೂಡ ಅತಿ ಹೆಚ್ಚು ಆಗುಂಬೆಯಲ್ಲಿ. ಹೆಚ್ಚು ಮಳೆಯಾಗುವಂತಹ ಆಗುಂಬೆ ಚಿರಾಪುಂಜಿ ಅಂತ ಏನು ನಾವು ಕರಿತೀವೋ ಆ ಆಗುಂಬೆಯಲ್ಲಿ ಈಗ ಬಿಸಿಲು ಮಾತ್ರ ರಣತಾಂಡವ. ಬಿಸಿಲಿನ ಬೇಗೆಗೆ ಜನ ಉರಿ ಉರಿ ಅಂತ ಹೇಳ್ತಾ ಇದ್ದಾರೆ. ಆಗುಂಬೆಯಲ್ಲಿ 36.2 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಬರೋಬ್ಬರಿ. ಆಗುಂಬೆಯಲ್ಲಿ ಹವಾಮಾನ ವೈಪರೀತ್ಯ ತಾಂಡವ. ಅಭಿವೃದ್ಧಿಯಿಂದಾಗಿ ಹಸಿರುಡುಗೆ ಕಳೆದುಕೊಳ್ಳುತ್ತಿರುವ ಮಲೆನಾಡು. ಅಂದರೆ ಕಾಡುಗಳನ್ನು ಕತ್ತರಿಸಲಾಗ್ತಾ ಇದೆ. ಗಿಡಗಳನ್ನು ಬೆಳೆಸೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ. ಮಲೆನಾಡಿನಲ್ಲಿ ತಂಪನೆಯ ವಾತಾವರಣ ಕಾಣೆಯಾಗಿದೆ. ತುಂಗಾ, ಭದ್ರೆ, ಶರಾವತಿ, ಕುಮುದ್ವತಿ ನದಿಗಳಿವೆ ಅಲ್ಲಿ. ಯಾವ ನದಿ ಇದ್ರೇನು ಹೇಳಿ, ನದಿಗಳ ವಯ್ಯಾರದಲ್ಲಿ ಬಿಸಿಲಿನ ರಣಾರ್ಭಟಗಳು. ಬಯಲು ಸೀಮೆಗಿಂತ ಮಲೆನಾಡಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಇದು ಮಲೆನಾಡಿನ ಜನರಿಗೆ ಎಚ್ಚರದ ಗಂಟೆ. ಇನ್ನೀವು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಮೊದಲಿನ ನಿಜವಾದ ಕಾಡು ಮಲೆನಾಡಿನಲ್ಲಿ ಇಲ್ಲ. ಎಚ್ಚರ ಎಚ್ಚರ ಎಚ್ಚರ. ಅಲ್ಲಲ್ಲಿ ಅಪಾರ್ಟ್ಮೆಂಟ್ಗಳಾಗಿದ್ದಾವೆ. ಭಾರಿ ಕಾಡುಗಳಿದ್ದಂತಹ ಆಗುಂಬೆ, ತೋಟಗಳಿದ್ದಂತಹ ಆಗುಂಬೆ, ಮರ ಗಿಡ ನದಿ. ಆ ನದಿ ಅಂತ ಹೇಳಿದ್ರೆ ಅಲ್ಲಿ ಆ ಭಾಗದ ನದಿಗಳ ಒಡಲಲ್ಲಿ ನೀರು ತುಂಬಿ ತುಳುಕಾಡ್ತಿತ್ತು. ಅಭಿವೃದ್ಧಿಯಿಂದಾಗಿ ಹಸಿ ರೂಢಿಗೆಯನ್ನು ಕಳೆದುಕೊಂಡಿದೆ. ಅಂದರೆ ಈ ಗಿಡ ಮರಗಳನ್ನೇ ಬಟ್ಟೆ ಥರ ಧರಿಸಿಕೊಂಡಿದ್ದಂಥ ಆಗುಂಬೆಯ ಬಟ್ಟೆ ಕಳಚಿ ನಗ್ನವಾಗಿದೆ ಈಗ. ಹಾಗಾಗಿ ಇನ್ನಾದರೂ ಹಸಿರಿನತ್ತ ಗಮನ ಹರಿಸಲಿ ಅಲ್ಲಿನ ಜನ ಮತ್ತು ಅಲ್ಲಿನ ಆಡಳಿತ, ಅಲ್ಲಿನ ಜಿಲ್ಲಾಡಳಿತ. ಒಂದು ವೇಳೆ ಹಸಿರಿಗೆ ಹೆಚ್ಚು ಆಸಕ್ತಿ ಕೊಟ್ಟಿದ್ದೇ ಆದಲ್ಲಿ ಬಿಸಿಲಿನ ಶಾಖವನ್ನು ಸಹಿಸಿಕೊಳ್ಳೋದಕ್ಕೆ ಬಹುದೊಡ್ಡ ಲೇಯರ್ ಕಟ್ಟಿದಂಗಾಗುತ್ತೆ. ಹಾಗಾಗಿ ಆಗುಂಬೆ ಭಾಗದ ಜನರೇ ಹುಷಾರ್ ಹುಷಾರ್ ಹುಷಾರ್. ನಿಮ್ಮಲ್ಲಿ ಬಿಸಿಲಿನ ಬೇಗೆ ಕಾದ ಕುಲುಮೆಯಂತಾಗಿದೆ ಆ ಆಗುಂಬೆಯ ಪರಿಸರ. ಹಾಗಾಗಿ ಹೆಚ್ಚು ಜಾಗೃತರಾಗಿರಿ ಎನ್ನುವಂತಹದ್ದೇ ನಮ್ಮ ಆಶಯ.